ಸುಬ್ರಾಜರ್ಸ್ ಅಂತ ಒಬ್ಬ ಇದ್ದ. ಅವರೇನು ಮಾಡ್ತಾರೆ, ಟಿಪ್ಪು ಇಲ್ವಲ್ಲ, ರಣರಂಗದಲ್ಲಿದ್ದಾರೆ, ಅವ್ನು ಬರೋದು ಇನ್ನೂ ಎಷ್ಟು ದಿನ ಆಗುತ್ತೆ ಗೊತ್ತಿಲ್ಲ, ನಾವು ಇವ್ರನ್ನ ಕೋಟೆನ ನಂಬರ್ಸಿಗೆ ತಗೊಂಬಿಡೋಣ. ಹೇಗೆ, ಸಂಬಳ ಕೊಡೋ ದಿವಸ ಇವರು ಸೈನಿಕರು ಸಂಬಳ ತಗೊಳಕ್ಕೆ ಹೋಗ್ತಾರೆ. ಆಯುಧ ಯಾಕೆ ತಗೊಂಡು ಹೋಗ್ತಾರೆ, ಅವರು ಕೈ ಬೀಸ್ಕೊಂಡು ಹೋಗ್ತಾರೆ ಸಂಬಳ. ಅವತ್ತು ಜಟ್ಟಿಗಳು ಅರಸರಿಗೆ ಪ್ರಾಮಾಣಿಕವಾದವರು, ಅವ್ರಿಗೆಲ್ಲರೂ ಚೂರಿ ಇಂಥವೆಲ್ಲ ಕೊಟ್ಬಿಡೋಣ, ಕಾರಾಗೃಹದಲ್ಲಿರೋ ಬ್ರಿಟಿಷ್ ಕೈದಿಗಳನ್ನ ರಿಲೀಸ್ ಮಾಡೋಣ. ಆ ಖಾಲಿ ಕೈಲಿ ಹೋಗೋ ಸಂಬಳ ತಗೊಳ್ಳೋಕ್ಕೋ ಸೈನಿಕರನ್ನ ಕೊಲ್ಲೋಣ. ಕೋಟೆನ ನಾವು ವಶಕ್ಕೆ ತಗೊಳ್ಳೋಣ. ಆಮೇಲೆ ಬ್ರಿಟಿಷರು ಮದ್ರಾಸಿಂದ ಬಂದು ನಮಗೆ ರಕ್ಷಣೆ ಕೊಡಲಿ. ಟಿಪ್ಪು ಬರೋದು ಲೇಟ್ ಆಗುತ್ತಲ್ಲ ಅಂತ ಪ್ಲಾಟ್ ಮಾಡ್ತಾರೆ. ಅವ್ರ ಹಿಂದೊಂದು ದಿನ ಇದು ಬಹಿರಂಗ ಆಗೋಗುತ್ತೆ, ರಾತ್ರಿ 12 ಗಂಟೆ ಹೊತ್ತಿಗೆ. ಅವನು ಟಿಪ್ಪು ಇಲ್ಲ, ಟಿಪ್ಪು ತಾಯಿ ಹತ್ರ ಮಾತಾಡಿ, ಅವಳ ಸೀನಿಯರ್ ಮೋಸ್ಟ್ ಮೆಂಬರ್ ತಾನೆ, ರಾತ್ರಿ ಅವನ ಕಾರ್ಯಾಚರಣೆ ಮಾಡಿ ಅರೆಸ್ಟ್ ಮಾಡ್ತಾನೆ, ಕೆಲವ್ರು ಕೊಲ್ತಾನೆ, ಗುಂಡೊಡಿತಾನೆ, ನೇತಾಕ್ತಾನೆ, ಆನೆ ಕಾಲ ಕಟ್ಟಿ ಕೆಲವ್ರು ನಡೆಸ್ತಾನೆ. ಸುಬ್ರಾಜರ್ಸ್ ಒಬ್ಬ ಅರಸನೂ ಸಾಯ್ತಾನೆ, ಲಕ್ಷಮಣಿ ರಿಲೇಟಿವು, ಸೇನಾಧಿಕಾರಿ, ಹೀಗೆ ಮಾಡ್ತಾನೆ. ಟಿಪ್ಪುಗೆ ಸಂದೇಶ ಕಳಿಸ್ತಾನೆ. ಒಂಟೆ ಮೇಲೆ ಕೂತು ಸಂದೇಶ ಕೊಡೋಕೆ 5 ದಿನ ಆಗುತ್ತೆ, ಅಲ್ಲಿಂದ ಬರೋಕ್ಕೆ 5-6 ದಿವಸ. ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಟಿಪ್ಪು ಬರೋದು ಈ ಘಟನೆ ಆದ 10 ತಿಂಗಳ ನಂತರ. 2ನೇ ಮೈಸೂರಿಂದ ಮುಗಿಸ್ಬರ್ತಾರೆ ಅವರು. ಎಲ್ಲ ವಿಚಾರಿಸ್ತಾರೆ. ಮಹಾರಾಣಿ ಲಕ್ಷ್ಮಮ್ಮಣ್ಣಿನ ಬೇರೆ ಕೇಳಿಸ್ತಾನೆ. ಇಲ್ಲಪ್ಪ, ನನಗೇನೂ ಗೊತ್ತಿಲ್ಲ, ಒಂಟಿ ಹೆಣ್ಣು ನಾನು ಬಂದಿದ್ದೀನಿ, ನೀವು ಕಾವಲೆಲ್ಲ ಹಾಕಿದ್ದೀರಿ, ನನಗೇನೂ ಗೊತ್ತಿಲ್ಲ. ಆಮೇಲೆ ಅವಳನ್ನ ಕಿತ್ತೂರಿ ಮಾಡೋದು ಗೊತ್ತು. ಆಕೆ ಸುಳ್ಳು ಹೇಳಿ ಅವನ ದೃಷ್ಟಿಯಲ್ಲಿ ತಪ್ಪಿಸ್ಕೊತಾಳೆ. ಅರಮನೆ ರೆಕಾರ್ಡ್ ಪ್ರಕಾರನೇ ಆಕೆ ಸುಳ್ಳು ಹೇಳಿದ್ದು ನಿಜ ಅಂತ ಅವರೇ ಒಪ್ಕೊತಾರೆ. ಡಾಲರ್ಸ್ ಇವ್ರಿಗೆಲ್ಲನೂ ಅವ್ರು ಮ್ಯಾರೇಜ್ ಮಾಡ್ತಾರೆ ರೆಕಾರ್ಡ್ಸಲ್ಲಿ. ಅವನು ದೊಡ್ಡ ಅರಮನೆ ಇದು ತೆಗೆದು ಸಣ್ಣ ಮನೆಗೆ ಅವನ್ನ ಶಿಫ್ಟ್ ಮಾಡ್ತಾರೆ. ಅದನ್ನು ಅವರು ಹೌಸ್ ಅರೆಸ್ಟ್ ಅಂತ ಬ್ರಿಟಿಷರು ಬರ್ಕೊತಾರೆ. ಆದರೆ ಆ ಮನೆ ಎಲ್ಲಿತ್ತು ಅಂದರೆ ಟಿಪ್ಪು ಸುಲ್ತಾನರ 4ನೇ ಮಗನ ಮನೆಯ ಪಕ್ಕದ ಮನೆ ಅದು. ಮೈನುದ್ದೀನ್ ಅಂತ ಟಿಪ್ಪುನ 4ನೇ ಮಗ, ಅವನ ಮನೆ ಪಕ್ಕದ ಮನೆ ಅದು. ಒಬ್ಬ ರಾಜ್ಕುಮಾರನ ಮನೆ ಪಕ್ಕದ ಮನೆ ಕಳಪೆ ಮನೆಯಾಗಿರುತ್ತಾ. ವಿಲ್ಕ್ಸ್ ಬರೆಯುವಾಗ ದೇವರ್ ಶಿಫ್ಟೆಡ್ ಟು ಎ ಮೀನ್ ಹೌಸ್, MEAN, ಅತ್ಯಂತ ಕಳಪೆ ದರ್ಜೆ ಮನೆಗೆ ಅಂತ ಅವನು ಹೇಳ್ತಾನೆ. ಆದರೆ ಆ ಮನೆ ಇದ್ದದ್ದು ರಾಜ್ಕುಮಾರನ ಪಕ್ಕದ ಮನೆ. ಟಿಪ್ಪು ಸತ್ತ ಮೇಲೆ ಪೂರ್ಣ ಕರ್ಕೊಂಡು ವೆಲ್ಲಿಸ್ಲಿ ಅದೇ ಮನೆಗೆ ಹೋಗಿ ಲಕ್ಷಮ್ಮಣಿಗೆ ನಿಮ್ಮ ಅಗ್ರಿಮೆಂಟ್ ಪ್ರಕಾರ ಮೈಸೂರು, ಹಳೆ ಮೈಸೂರು 8 ಜಿಲ್ಲೆಗಳನ್ನ ನಿಮಗೆ ಕೊಡ್ತೀವಿ ಅಂತ ಸಂದೇಶ ಕೊಡೋಕ್ಕೆ ಹೋಗ್ತಾರೆ. ಅದಿರಲಿ. ಈಗ ಟಿಪ್ಪು ಇದ್ದಾಗ ರಾಜ ಸತ್ತಾಗ ಅವನು ಮತ್ತೆ ಯಾರಿಗೂ ಪಟ್ಟಿ ಕಟ್ಟಲ್ಲ. 3 ವರ್ಷ 1796 to 1799
ರಾಜ ಇಲ್ಲ. 99 ಮೇ 4 ಟಿಪ್ಪು ಸಾಯ್ತಾನೆ. ಟಿಪ್ಪು ಇದ್ದಾಗ ಸಾಕಷ್ಟು ಸುಧಾರಣೆಗಳನ್ನ ಮಾಡಿದ್ದ. ಜಗೇರಿ ಪದ್ಧತಿ ಕಿತ್ತಾಕ್ತಾನೆ, ದಲಿತರಿಗೆ ಪ್ರಿಫರೆನ್ಸ್ ಕೊಟ್ಟು ಸೈನ್ಯದಲ್ಲಿ ಜಮೀನು ಕೊಡ್ತಾನೆ. ಅವನೊಂಥರ ಕಮ್ಯುನಿಸಮ್ ಫಿಲಾಸಫಿ ಇದೆ, ಅವನ ಥಿಂಕಿಂಗ್. ಅವನು ಕುರಾನ್ ಫಾಲೋವರು. ಬ್ಯಾಂಕಲ್ಲಿ ಲೋನ್ ತಗೊಟ್ರೆ ತಕಾವಿ ಸಾಲ ಅಂತ ಕೃಷಿಗೆ ಕೊಡ್ತಾರೆ, ಅದಕ್ಕೆ ಬಡ್ಡಿ ಇಲ್ಲ. ಕುರಾನ್ ಪ್ರಕಾರ ಬಡ್ಡಿ ಇಲ್ಲ. ಜಮೀನು ಬಿಡ್ತೀಯನಪ್ಪ, ತಗೋ. ಎಷ್ಟು ಎಕರೆ ಬೇಕು? 15 ಎಕರೆ ಬೇಕು ಸ್ವಾಮಿ, ತಗೋ. ಬ್ಯಾಂಕಿಂದ ಅವನ ರೀತಿಯ ಬ್ಯಾಂಕಿಂದ ತಕಾವಿ ಸಾಲ ₹3 ₹5 ಸಾಲ ಕೊಡ್ತಾರೆ ಅವತ್ತು. ಅದಕ್ಕೆ ಬಡ್ಡಿ ಕೊಡಬೇಡ, ನೀನು ಇನ್ಸ್ಟಾಲ್ಮೆಂಟ್ ಕೊಡು. ಜಮೀನಿನ ಕೊಟ್ಟೋದಕ್ಕೆ ಗುತ್ತಿಗೆ ಕೊಟ್ಟಂಗೆ ನಮಗೆ ಇಷ್ಟು ನಿಮಗಿಷ್ಟು. ಎಲ್ಲಿವರೆಗೆ ಇದು? ಅವನು ಉಳುವವರೆಗೆ ಮಾತ್ರ. ಅವನು ಉಳೋದು ನಿಲ್ಲಿಸಿದ್ರೆ ಜಮೀನು ಸರ್ಕಾರದ್ದು. ಓನರ್ಶಿಪ್ ಆಫ್ ಲ್ಯಾಂಡ್ ಇಲ್ಲ. ಆಮೇಲೆ ಅವನು ಕುರಾನ್ ಫಾಲೋವರು ಸಾರಾಯಿ ನಿಷೇಧ, ಮಾದಕ ವಸ್ತುಗಳ ಸೇವನೆಯನ್ನು ನಿಷೇಧ ಮಾಡ್ತಾನೆ ಕಟ್ಟುನಿಟ್ಟಾಗಿ. 3ನೇ ಮೈಸೂರು ಆದಾಗ 1793 ಸಮಯದಲ್ಲಿ ಶಾಂತಿ ಒಪ್ಪಂದ ಆಗುತ್ತೆ. ಯುದ್ಧದ ವೆಚ್ಚ ಅಂತ 3,30,00,000 ಇವನು ಟಿಪ್ಪು ಅವ್ರಿಗೆ ಕೊಡಬೇಕು. ಹಣ ಇಲ್ಲ. ಟ್ರೆಜರಿಯಿಂದ ಸ್ವಲ್ಪ ಹಣ ಕೊಡ್ತಾನೆ, ಒಂದು ಭಾಗ, 1 ಕೋಟಿ ಚಿಲ್ಲರೆ ಕೊಡ್ತಾನೆ. ಉಳಿದ ಹಣಕ್ಕೆ ಅವನ 2 ಮಕ್ಕಳನ್ನ ಒತ್ತಕ್ಕೆ ಇಟ್ಟು ಕಳಿಸ್ಕೊಡ್ತಾನೆ ಬ್ರಿಟಿಷ್ ಹತ್ರ. ಅದೆಲ್ಲರೂ ಗೊತ್ತದು. ಆಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದವರು ಮೀರ್ ಸಾದಿಕ್ಕು. ಆಮೇಲೆ ಹೇಳ್ತಾರೆ, ಸುಲ್ತಾನ್, ನೀವು ಮಾದಕ ವಸ್ತುಗಳ ಸೇವನೆ, ಹೆಡ್ಡ ಕುಡಿಯೋದು, ಸಾರಾಯಿ ಇವೆಲ್ಲ ಬ್ಯಾನ್ ಮಾಡಿದ್ದೀರಲ್ಲ, ಅದನ್ನು ತೆಗೆದಾಕ್ಬಿಡಿ. ಮಾದಕ ವಸ್ತು ಸೇವನೆ ನಿಷೇಧ ಮಾಡಿದ್ರು ತೆಗೆದಾಕಿ, ಜನ ಕುಡೀಲಿ. ಆಗ ಸರ್ಕಾರಕ್ಕೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ನಿಮ್ಮ ಮಕ್ಕಳನ್ನ ಬೇಗ ಬಿಡಿಸ್ಕೊಂಬರ್ಬಹುದು ನೀವು, ಅದಕ್ಕೋಸ್ಕರ ಅಂತ ಹೇಳ್ತಾರೆ. ಟಿಪ್ಪು ಹೇಳ್ತಾರೆ, ನನ್ನ ಮಕ್ಕಳು ತಡವಾಗಿ ಬರಲಿ ಚಿಂತೆ ಇಲ್ಲ, ಆದರೆ ರಾಜ್ಯದ ಪ್ರಜೆಗಳು ಮಾದಕ ಹೆಡ್ಡ ಕುಡಿದು ಹಾಳಾಗುವುದು ನನಗೆ ಇಚ್ಛೆ ಇಲ್ಲ. ಮದ್ಯಪಾನ ಮಾಡೋದು ಇಚ್ಛೆ ಇಲ್ಲ. ಇವತ್ತು ನಾವು ಟ್ಯಾಕ್ಸು ಇನ್ಕಮ್ ಕಮ್ಮಿ ಇದ್ರೆ ಬಡ್ಜೆಟಲ್ಲಿ ಫಸ್ಟ್ ಕಂಡಕ್ಟ್ ಕಾಣೋದು ಅಬ್ಕಾರಿ ಇಲಾಖೆ. ಟ್ಯಾಕ್ಸ್ ಜಾಸ್ತಿ ಮಾಡ್ತಾರೆ. ಅವ್ನು ಬೇಡ ಅಂತ. ಇಂಥದ್ದು ಸಾಕಷ್ಟು ಸುಧಾರಣೆ ಮಾಡ್ತಾರೆ. 1782ರಿಂದ 1799, 82 ಡಿಸೆಂಬರಿಂದ ಮಲಬಾರಲ್ಲವನು ಸಾಮಾಜಿಕ ಕ್ರಾಂತಿಕಾರಿ ಸುಧಾರಣೆಗಳನ್ನು ಮಾಡ್ತಾನೆ. ನಂಬೂದರಿಗಳೇ ಬ್ರಾಹ್ಮಣರು, ಅವರೇ ಮೇನ್. ಎಲ್ಲ ವ್ಯವಹಾರ ಅವ್ರ ಕೈಯಲ್ಲಿ. ಉಳಿದವರೆಲ್ಲರೂ ಶೂದ್ರರು ಅನ್ನೋ ಲೆಕ್ಕ. ಅಲ್ಲಿ ಜನ ನಂಬೂದರಿಗಳನ್ನು ಬಿಟ್ಟರೆ ಬೇರೆಯವರು ಸೊಂಟದಿಂದ ಮಂಡಿವರೆಗೆ ಒಂದು ತುಂಡು ಸುತ್ಕೊಂಡು ಓಡಾಡಬೇಕು, ಗಂಡಾಗಲಿ ಹೆಣ್ಣಾಗಲಿ. ಇದು ತಪ್ಪಿಸ್ತಾನವನು. ಹೆಣ್ಮಕ್ಕಳು ಸೀರೆ ಕೊಡ್ತಾನೆ. ರೌಕೆ ಬಲಿಯ ಇದಿರಲಿಲ್ವಲ್ಲ, ಕೋಳಿಗೆ ದಾರ ಕಟ್ಬಿಟ್ಟು ಬಟ್ಟೆನ ತೆರೆ ರೀತಿ ಮುಂದೆ ಬಿಟ್ಕೊಳ್ಳೋದು ಕಂಪಲ್ಸರಿ ಮಾಡ್ತಾನೆ. ಸರ್ಕಾರದಿಂದ ಸೀರೆ ತೆಗೆದುಕೊಡ್ತಾನೆ, ಅದು ಲೆಕ್ಕಕ್ಕೆ ಬರೋಲ್ಲ.
ಇನ್ನೊಂದು ಟ್ಯಾಕ್ಸ್ ಹಾಕೋರು ಹೆಣ್ಮಕ್ಳಿಗೆ. ಹೆಣ್ಮಕ್ಳು ದೊಡ್ಡವಳಾದರೆ ಮೊಲಕ್ಕರ ಮತ್ತು ಟ್ಯಾಕ್ಸ್ ಹಾಕೋರು. ಅತ್ಯಂತ ಕೆಟ್ಟದ್ದು. ಅದನ್ನು ತಪ್ಪಿಸ್ತದೆ. ಒಂದು ಮನೇಲಿ ಒಂದು 5 ಜನ ಗಂಡು ಮಕ್ಕಳಿದ್ದಾರೆ ನೋಡ. ಮೊದಲನೇ ಯಾರೋ ಮದುವೆ ಆಗ್ತದೆ. ಉಳಿದ 3-4 ಜನಕ್ಕೆ ಅತ್ತಿಗೆ ತಾಯಿ ಸಮಾನ ನಮ್ಮ ಪ್ರಕಾರ. ಆದರೆ ಅಲ್ಲಿ ಮಲಬಾರಲ್ಲಿ ಅತ್ತಿಗೆಯನ್ನು ಅವರು ಹೆಂಡತಿ ಅಂತ ಪರಿಗಣಿಸ್ಬೋದು, ವ್ಯವಹಾರ ಮಾಡ್ಬೋದು ಅವ್ರ ಜೊತೆಲಿ. ಇದು ಹೀನ ಸೂಳೆಗಾರಿಕೆ ಇದ್ದಕ್ಕೆ. ಹೆಣ್ಣಿಗೆ ಶೀಲದ ಪಾವಿತ್ರತೆಯೇ ಇಲ್ಲ ಹೆಣ್ಣಿಗೆ. ಅದನ್ನು ತಪ್ಪಿಸ್ತಾನೆ. ಹುಟ್ಟೋ ಮಗುಗೆ ಅಮ್ಮ ಯಾರು ಅಂತ ಗೊತ್ತು, ಅಪ್ಪ ಯಾರು ಅಂತ ಗೊತ್ತಿಲ್ಲ, ತಾಯಿಗೂ ಗೊತ್ತಿಲ್ಲ ಯಾರಪ್ಪ ಅಂತ. ತಪ್ಪಿಸ್ತಾ ಒಂದು ಯಾರೋ ಮದುವೆ ಆಗ್ತಾರೆ ಅಂದರೆ ಈಗಲೂ ನಾವು ಸಾಮಾನ್ಯವಾಗಿ ಮಾಡ್ತೀವಿ. VVIPಗಳನ್ನ ದೊಡ್ಡ ಮನೆಗೆ ಕರೆಸ್ಬಿಟ್ಟು ಅವ್ರಿಗೆ ಶಾಲ್ ಹೊತ್ತಿಸಿ ಹೂ ಕೊಟ್ಬಿಟ್ಟು ಫೋಟೋ ಇಡ್ಸ್ಕೊತೀವಿ ನಾವು ಇವಾಗ. ಆಗ ಊರು ಯಜಮಾನ ನಂಬುದ್ರಿ ಬ್ರಾಹ್ಮಣ, ಅವನನ್ನು ಕರಿಬೇಕು. ಒಂದು ಹಳ್ಳಿ ಇದರಲ್ಲಿ 30-40 ಮನೆಗಳು ಅಷ್ಟೇ. ಸನ್ಮಾನ ಮಾಡಬೇಕು ಅವನಿಗೆ. ಅಷ್ಟೇ ಅಲ್ಲ, ಆ ರಾತ್ರಿ ನವವಧು ಅವನ ಜೊತೆ ಕಳಿಬೇಕು. ತಪ್ಪಿಸ್ತಾ ವ್ಯಕ್ತಿಯಾಗಿ ಸುಲ್ತಾನಾಗಿ ಅವನು ಅದು ತಪ್ಪಿಸ್ತಾನೆ. ಮೊದಲು ಬಲ್ವಾರು ಅಲ್ಲಿ ತಪ್ಪಿಸ್ತಾನೆ. ಒಂದು ಹಂತ. 4ನೇ ಮೈಸೂರು ಯುದ್ಧದಲ್ಲಿ ಅವನು ಸತ್ತ. 1799 ಮೇ 4ನೇ ತಾರೀಕು ಅವನು ಸತ್ತ. ಒಪ್ಕೊಳ್ಳ. ಅದಾದ ನಂತರ ಕಾಸಾ ಚಾಮರಾಜನೊಡೆಯ ಸತ್ತ 1796. ಟಿಪ್ಪು ಪಟ್ಟ ಕಟ್ಟಿರಲ್ಲ. ಅವನಿಗೆ 3 ವರ್ಷದ ಮಗ ಇದ್ದ, ಮುಮ್ಮಡಿ ಕೃಷ್ಣರಾಜ ಒಡೆಯರು. ಅವನಿಗೆ ಪಟ್ಟ ಕಟ್ಟಬೇಕಾಗಿತ್ತು. 5 ಇದ್ದರೆ ಕಟ್ಟೋನು. ಅವ್ರು ಇವನ್ ಥಿಂಕಿಂಗ್ ಬೇರೆ ಅಲ್ಲ. ರಾಜ ಅನ್ನೋ ಇದೇ ಇಲ್ಲ. ಯಾರು ಶೂರರು ಅವರೇ ಯಾರು ಗೆಲ್ತಾರೆ ಅವರೇ ರಾಜರು. ಪಟ್ಟ ಕಟ್ಟಲಿಲ್ಲ. ಲಕ್ಷಮಣಿ ಬ್ರಿಟಿಷರ ಜೊತೆ ಒಪ್ಪಂದ ಮಾಡ್ಕೊಂಡಿತ್ತು. ನಮಗೆ ರಾಜ್ಯ ಕೊಡಿ, ನಾವು ನಿಮ್ಗೆ ಇಷ್ಟಿಷ್ಟು ಕಂತು ಇಷ್ಟು ಇದು ಕೊಟ್ಟಾಗ 1 ಲಕ್ಷ ಕೊಡ್ತೀವಿ, ಇನ್ನೊಂದು ಕಡೆ ಹೋದಾಗ 2.5 ಲಕ್ಷ ರೂಪಾಯಿ ಕೊಡ್ತೀವಿ. ಈ ಥರ ಕಂತು ಪ್ರಕಾರ ಆಕೆ ಒಪ್ಪಂದ ಮಾಡ್ಕೊಂಡಿದ್ದು. ಬ್ರಿಟಿಷರು ಏಕಾಂಗಿಯಾಗಿ ಯಾವತ್ತೂ ಯುದ್ಧ ಮಾಡಿಲ್ಲ. ಟಿಪ್ಪು ಕಂಡು ಎಷ್ಟು ಆತಂಕ ಅಂದ್ರೆ ಅವ್ರಿಗೆ ಹೆದರಿಕೆ. ಜೈಲ್ಗೆ ಹಾಕಿದ್ನಲ್ಲಪ್ಪ ಅವರು, ಬೈಲಿ ಎಲ್ರೂ ಶ್ರೀರಂಗಪಟ್ಟಣದಲ್ಲಿ. ಹೆದರಿಕೆ. ಅವರ ರಾಜ್ಯ ವಿಸ್ತಾರ, ಭಾರತವನ್ನು ಕಬಳಿಸುವ ಹಂಚಿಕೆಯಲ್ಲಿ ಅತಿ ದೊಡ್ಡ ಬಂಡಿ ಅವ್ರಿಗೆ ಅಡ್ಡ ಇದ್ದವನು ಅಂದರೆ ಟಿಪ್ಪು.